ಸರ್ ನನ್ನ ಹೆಸರು ಅನ್ಯಾಶ್ ಅಂತಂದು ನರಗನಹಳ್ಳಿ. ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ನರನಹಳ್ಳಿ ಅಲ್ಲ ಸರ್? ಹಾಂ ಸರ್. ಈಗ ಇದು ಸರ್ ಅದು ಒಂದು 3 ತಿಂಗಳಿಂದ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಿಲ್ಲ ಸರ್? ಹಾಂ ಸರ್. 3 ತಿಂಗಳಿಂದ? ಹಾಂ 3 ತಿಂಗಳಿಂದ ಸರ್. ಈಗ ಒನ್ ಟೈಮ್ ನಾವು ಬಯೋಸ್ಟಿಮ್ಯುಲೆಂಟ್ ಕೊಟ್ಟಿದ್ದೀರಿ ಈಗಲ್ಲ ಸರ್? ಹಾಂ ಸರ್. ಕೊಟ್ಟಿದ್ದೀರಲ್ಲ ಸರ್? ಹ್ಞೂ ಸರ್. ಈಗ ನಿಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಜಾಗದಿಂದ ಒಂದು ಉತ್ತಮ ಇಳುವರಿ ತಗೋಬೇಕು ಅನ್ನೋದು ಒಂದು ಉದ್ದೇಶ. ಹೌದು ಸರ್, ಆಯ್ತು ಸರ್. ಅದು ಒಂದಿಷ್ಟು ಹಸರಲೆ ಗೊಬ್ಬರ ಕಡೆಗೆ ಗಮನ ಕೊಡ್ತಕ್ಕಂಥದ್ದು ಆಗ್ಬೋದು. ಸರಿ, ಮಾಡ್ತೀನಿ ಸರ್. ಅದು ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಪುನರಾಗಮನ ಮಾಡ್ತಕ್ಕಂಥದ್ದು. ಈಗ ಅಟ್ ಪ್ರೆಸೆಂಟ್ ಏನಾಯಿತು ಅಂತಂದ್ರೆ ಒಂದು ರೌಂಡು ಮಣ್ಣಿನ ರಸಸಾರ ನ್ಯೂಟ್ರಲ್ ಆಗಿರೋದ್ರಿಂದ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಗಿಡ ಡೆವಲಪ್ಮೆಂಟ್ ಆಗ್ಯಾವ ಸರ್, ಚೆನ್ನಾಗಿ ಆಗ್ಯಾವೆ. ಈ ಇದ್ರದ್ದು ಒಟ್ಟಿ ಪಾಡದವ? ಹ್ಞೂ ಸರ್, ಚೆನ್ನಾಗಿದೆ. ಪಾಡದವ್ರ? ಹ್ಞೂ ಸರ್. ಇಲ್ಲಿ ಫಸಲಿ ಬಂದಿರತಕ್ಕಂಥದ್ದು ಗಿಡ ಎಷ್ಟೈತೆ ಸರ್ ಇದರಲ್ಲಿ? ಸರ್ ಒಂದು 400-450 ಐತೆ ಸರ್. 450 ಗಿಡ ಅಲ್ಲ? ಹಾಂ ಸರ್. ಈಗ ನಿಮ್ಮ ಪ್ರಕಾರ ಈ 3 ತಿಂಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಸರ್? ಸರ್ ಗಿಡ ಇಂಪ್ರೂವ್ಮೆಂಟ್ ಆಗೈತಿ, ಒಳ್ಳೆ ಹೊಟ್ಟೆ ಕಾಣ್ತಾ ಇದೆ ಸರ್ ಈಗ. ಮತ್ತು ಒಳ್ಳೆ ಗರಿ ಎಲ್ಲ ಫುಲ್ ಲೆಂತ್ ಆಗಿದೆ. ಗರಿ ಎಲ್ಲ ಲೆಂತ್ ಆಗಿದೆ? ಹೌದು ಸರ್, ಲೆಂತ್ ಆಗೈತೆ. ಮತ್ತು ಒಳ್ಳೆ ಗ್ರೀನಿಶ್ ಆಯ್ತು ಸರ್ ಇವಾಗ. ಗ್ರೀನಿಶ್ ಐತಿ, ಲೆಂತ್ ಆಗೈತಿ. ಹಿಂದೆಲ್ಲ ನೀರಿನ ಅಭಾವ ಭಾಳ ಇತ್ತಲ್ಲ ಸರ್? ಅವಾಗಿತ್ತು ಸರ್ ಬೇಸಿಗೆಯಲ್ಲಿ. ಈಗ ಮಳೆಗಾಲದಿಂದ ಒಳ್ಳೆ ಚೆನ್ನಾಗೈತೆ ಸರ್. ಚೆನ್ನಾಗೈತಾ? ಹಾಂ ಸರ್. ಈಗ ನಾವು ಹೇಳ್ತಕ್ಕಂಥ ಅವತ್ತು ಬಂದು ವಿಸಿಟ್ ಮಾಡಿ ನಿಮಗೆಲ್ಲ ಸಲಹೆ ಕೊಟ್ಟದ್ದು ಉತ್ತಮ ಅನ್ನಿಸ್ತಾ? ಅವತ್ತು ಉತ್ತಮ ಅನಿಸ್ತು ಸರ್. ಯಾಕೆಂದರೆ ನೀವು ಹೇಳಿದ್ದಕ್ಕೆ ಇವತ್ತು ನಾವು ಒಂದು ಸ್ವಲ್ಪ ರಿಸಲ್ಟ್ ನೋಡ್ಕೊಂಡಿವಿ ಸರ್. ರಿಸಲ್ಟ್ ನೋಡ್ತೀವಿ? ಹೌದು ಸರ್. ಈ ಮುಂಬರೋ ದಿನಗಳಲ್ಲಿ ಈಗ ನೋಡಿದರೆ ಈಗ ಮಣ್ಣಿನ ಸುಸ್ಥಿರತೆ ನಿರಂತರವಾಗಿ ಕಾಪಾಡ್ಕೊಂಡ್ರೆ ನಮ್ಮ ಗಿಡ ಚೆನ್ನಾಗಾಗ್ತದೆ ಸರ್. ಹಂಗಾಗಿ ಇಳುವರಿನಲ್ಲೂ ಕೂಡ ಬದಲಾವಣೆ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ಐತಾ? ಐತೆ ಸರ್, ಪಕ್ಕ ಐತಾ? ಅದಕ್ಕೋಸ್ಕರನೇ ನಾವು ನಿಮ್ಮನ್ನು ಕರ್ಸಿವಿ ಸರ್ ಇವತ್ತು. ಈಗ ಈ ಪಂಚಭೂತಗಳು ಅಂತೀವಲ್ಲ ಸರ್? ಹಾಂ ಸರ್. ಈ ಆಕಾಶ, ಭೂಮಿ, ಗಾಳಿ, ನೀರು ಮತ್ತು ಅಗ್ನಿ, ಹಾಂ ಸರ್, ಇವೆಲ್ಲವೂ ಕೂಡ ರೈತನ ತೋಟಗಾರಿಕೆ ಬೆಳೆನಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಈಗ ಒಂದು ಕಡೆ ನಾವು ಯಾವುದು ಇದನ್ನು ನೋಡ್ತೀವಲ್ಲ ಸರ್, ಫೋಟೋಸಿಂಥೆಸಿಸ್ ಅಂತಕ್ಕಂಥದ್ದು. ಈ ಸೂರ್ಯನ ಕಿರಣ ಭಾಳ ಕೆಲಸ ಮಾಡ್ತದೆ ಇಲ್ಲಿ. ಫೋಟೋಸಿಂಥೆಸಿಸ್ ಪರಾಗಸ್ಪರ್ಶ ಕ್ರಿಯೆಗೆ ಅದು ಚೆನ್ನಾಗಿ ಸದ್ಬಳಕೆ ಆಯಿತು ಅಂತಂತೇಳಿದರೆ ಸೂರ್ಯನ ಬೆಳಕು ಈ ಜೇನ್ನೊಣ ಚೆನ್ನಾಗೆ ಬಂದು ಇಲ್ಲಿ ಪರಾಗಸ್ಪರ್ಶ ಕ್ರಿಯೆ ಮಾಡ್ತಕ್ಕಂಥದ್ದು ಇರ್ಬೋದು. ಒಂದಿಷ್ಟು ಪೂರಕವಾಗಿ, ಪ್ರಕೃತಿಗೆ ಪೂರಕವಾಗಿ ಇವತ್ತು ತೋಟಗಾರಿಕೆ ಮಾಡ್ತಿದ್ದೀರಿ. ಹಿಂದೆಲ್ಲ ರಾಸಾಯನಿಕ ಬಳಸ್ತಿದ್ದೀರಲ್ಲ ಸರ್? ರಾಸಾಯನಿಕ ತೋಟಗಾರಿಕೆ ಬೆಳೆನಲ್ಲಿ ಸೂಕ್ತ ಅನಿಸುತ್ತೆ ಏನಾರ ಸರ್? ಅದನ್ನ ಬೇಡ ಅಂತಲೇ ಈಗ ಬಿಟ್ಟೀನಿ ಸರ್, ಬೇಡ. ಯಾಕೆಂದರೆ ಜಲ್ದಿ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಆ ಟೈಮಿಗೆ ಹಾಕಿದ್ರೆ ಆ ಟೈಮ್ನಾಗ ಅಷ್ಟೇ ಬರ್ತದೆ ಸರ್. ಮತ್ತದು ಯಾವಾಗಲೂ ಎನಿ ಟೈಮ್ ಹಂಗೆ ಇರಲ್ಲ ಸರ್. ಇದನ್ನ ಕಾಪಾಡ್ಕೊತ ಹೋದರೆ ಭೂಮಿಯಲ್ಲೇ ಇದು ಉತ್ಪತ್ತಿ ಆಗ್ತದೆ ಸರ್. ಭೂಮಿನಲ್ಲಿ ಬದಲಾವಣೆ, ಮಣ್ಣಲ್ಲಿ ಬದಲಾವಣೆ ತಂದು ಆಗುತ್ತೆ ಅನ್ನೋದು ತಮ್ಮ ಉದ್ದೇಶ. ಈಗ ಒಟ್ಟಾರೆ ತೃಪ್ತಿ ಆಯಿತು ಒಂದು ರೌಂಡ್. ಈಗ ಇದು ಮುಂದಿನ ದಿನಗಳಲ್ಲಿ ನಾವು ಹೇಳ್ದಂಗೆ ಒಂದಿಷ್ಟು ನೀವು ಹೇಳ್ದಂಗೆ ನಾವು ಮಣ್ಣಿನ ಜೈವಿಕ ಶಕ್ತಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಸ್ಲರಿ ಮಾಡ್ಕೊಂಡು ಹಸರಲೆ ಗೊಬ್ಬರ ಮಾಡೋದು ಉತ್ತಮ ಅಲ್ಲ ಸರ್? ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಸಾಯಿಲ್ ಕೈ ಹಿಡಿದ ತಮಗೆ ಹಿಡಿದ ಸರ್. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಸುಸ್ಥಿರ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳು ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮಗೂ ಓಕೆ.